ಹಾಯ್ ನಮಸ್ತೆ, ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತಿನ ವಿಷಯದಲ್ಲಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮಾಡುವ ಸ್ಟೈಲಲ್ಲಿ ಅಕ್ಕಿ ರೊಟ್ಟಿನ ಮಾಡಿ ತುಂಬ ಈಸಿ ಆಗುತ್ತೆ, ತುಂಬ ಸುಲಭ ಆಗುತ್ತೆ. ಅತಿ ಹೆಚ್ಚು ಹಿಟ್ಟು ಸಹ ಬೇಕಾಗಲ್ಲ, ಸ್ವಲ್ಪನೇ ಹಿಟ್ಟಿದ್ರೆ ಸಾಕು ಅಕ್ಕಿ ರೊಟ್ಟಿನ ರೆಡಿ ಮಾಡ್ಕೋಬೋದು. ನಾನಿವಾಗ ಮಾಡ್ಕೊಂಡಿರೋದು ರೇಷನ್ ಅಕ್ಕಿಯಿಂದ ಅನ್ನನ ಮಾಡ್ಕೊಂಡಿದ್ದೀನಿ. 2 ಪಾವಷ್ಟು ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡು ಒಂದು ಸ್ವಲ್ಪನ ಕಲಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮಲೆನಾಡಲ್ಲಿ ಅಕ್ಕಿ ರೊಟ್ಟಿ ಅಂದರೆ ಎಲ್ಲರಿಗೆ ತುಂಬಾ ಇಷ್ಟ. ಅಕ್ಕಿ ರೊಟ್ಟಿ ಚಿಕನ್ ಸಾಂಬಾರು, ಚಿಕನ್ ಫ್ರೈ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಮೀನು ಸಾಂಬಾರಿಗಂತೂ ಸಖತ್ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಅಕ್ಕಿ ರೊಟ್ಟಿನ ಅತಿಯಾಗಿ ಉಪಯೋಗಿಸ್ಕೊಳ್ತೀವಿ. ಬೆಳಗಿನ ತಿಂಡಿಗೆ ಅಕ್ಕಿ ರೊಟ್ಟಿ ಇದ್ದರೆ ತುಂಬ ಇಷ್ಟ ನಮಗೆ, ಬೇರೆದು ಇಷ್ಟ ಆಗಲ್ಲ. ಯಾಕಂದರೆ ಅಕ್ಕಿ ರೊಟ್ಟಿ ತಿಂದುಬಿಟ್ಟು ತೋಟಕ್ಕೆ ಹೋಗ್ತಾರೆ ಕೆಲಸಕ್ಕೆಲ್ಲ, ಎಣ್ಣೆ ಪದಾರ್ಥನ ತಿಂದು ಹೋದರೆ ಅದು ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ಅಕ್ಕಿ ರೊಟ್ಟಿ ಅಥವಾ ಕಡುಬು ಈ ರೀತಿ ಇಷ್ಟಪಟ್ಟು ತಿಂತಾರೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ವಲ್ಪ ಕಮ್ಮಿ ಅಂತ ಹೇಳಿಬಿಟ್ಟು ಅಕ್ಕಿ ರೊಟ್ಟಿನ ಮಾಡೋದಕ್ಕೆ ನಾನು 2 ಪಾವು ರೇಷನ್ ಅಕ್ಕಿನ ತೊಗೊಂಡು ಅನ್ನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಇವಾಗ ಉಪ್ಪನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಇತ್ತು, ಆರೋದಕ್ಕೆ ಇಟ್ಕೊಂಡಿದ್ದೀನಿ. ನೀವು ಸಹ ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಜಾಸ್ತಿಯಾಗಿ ಬೇಕಾಗಲ್ಲ ಇದಕ್ಕೆ. ಕೆಲವರೆಲ್ಲ ಮಾಡ್ತಾರೆ, ನೀರಿಗೆ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಬೆವರಿಸಿ ಅದರಲ್ಲಿ ಉಂಡೆ ಕಟ್ಟಿ ರೊಟ್ಟಿ ಮಾಡ್ಕೊಳ್ತಾರೆ. ನಾವು ಆ ರೀತಿ ಮಾಡ್ಕೊಳ್ಳಲ್ಲ. ಅನ್ನನ ಹಾಕಿಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟು ಎಷ್ಟು ಬೇಕು ಅಷ್ಟನ್ನು ಉಪಯೋಗಿಸ್ಕೊಂಡು ರೆಡಿ ಮಾಡ್ಕೊಳ್ತೀವಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬರ್ ಆದವರು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಮಿಂದ ನಮಗೆ ಸಹಾಯವಾಗುತ್ತೆ. ನಾನು ಈ ರೀತಿ ಪೂರ್ತಿಯಾಗಿ ಮಿಶ್ರಣ ಮಾಡಿಕೊಂಡು ಸ್ವಲ್ಪ ಇದನ್ನು ಮೆತ್ತಗೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ. ರೊಟ್ಟಿ ಉಬ್ಬಿ ಬರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾವು ಗ್ಯಾಸ್ ಒಲೆ ಯೂಸ್ ಮಾಡಲ್ಲ, ಸೌದೆ ಒಲೆನ ಯೂಸ್ ಮಾಡ್ತೀವಿ. ನಿಮಗೆ ಗೊತ್ತಿದೆ, ಮಲೆನಾಡಲ್ಲಿ ಅದು ಮಳೆಗಾಲದಲ್ಲಂತೂ ಸೌದೆ ಒಲೆ ಬೇಕೇ ಬೇಕು. ನಾನು ಅಡುಗೆ ಮನೆಯಲ್ಲಿ ಸೌದೆ ಒಲೆನ ಇಟ್ಕೊಂಡಿಲ್ಲ, ಸಪ್ರೇಟಾಗಿ ಸೌದೆ ಒಲೆ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದರದ್ದು ಹೊಗೆ ಕಪ್ಪಾಗಿರುತ್ತೆ, ಅದು ಮನೆಗೆಲ್ಲ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ನಾನು ಹೊರಗಡೆ ಅಡುಗೆ ಮಾಡಿಬಿಟ್ಟು ಒಳಗಡೆ ತಂದಿಟ್ಕೊಳ್ತೀವಿ. ಇವಾಗ ನೋಡಿ, ಸ್ವಲ್ಪ ಅಕ್ಕಿ ಹಿಟ್ಟು ಎಷ್ಟು ಬೇಕು ನೀವು ಹದ ನೋಡ್ಕೊಳ್ಳಿ. ಅನ್ನ ಮೆತ್ತಗಿದ್ದರೆ ಜಾಸ್ತಿ ಹಿಟ್ಟು ತಗೊಳುತ್ತೆ, ಅನ್ನ ಸ್ವಲ್ಪ ಗಟ್ಟಿಯಾಗಿದ್ದರೆ ಜಾಸ್ತಿ ಹಿಟ್ಟು ತಗೊಳ್ಳಲ್ಲ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ಕಲಸಿಟ್ಕೋಬೇಕು. ಈ ರೀತಿ ಕಲಸಿ ಇಟ್ಕೊಂಡಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ಅಂತ. ಇದನ್ನು ಇವಾಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೋಬೇಕು. ನಮ್ಮನೆಗೆ ಸ್ವಲ್ಪ ಜಾಸ್ತಿನೇ ರೊಟ್ಟಿ ಬೇಕು, ಯಾಕಂದರೆ ನಾವು ಮನೆಯಲ್ಲಿ ಜನ ಜಾಸ್ತಿ ಇದ್ದೀವಿ. ಇದನ್ನು ಎಲ್ಲ 2-3 ಈ ರೀತಿ ತಿಂತಾರೆ. ತೆಳುವಾದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮನೇಲಿ ಮಕ್ಕಳಿಗೆ ಜೇನುತುಪ್ಪ ರೊಟ್ಟಿ ಅಂದರೆ ತುಂಬಾ ಇಷ್ಟ. ಜಾಸ್ತಿಯಾಗಿ ನಾವು ಜೇನುತುಪ್ಪ ಹಾಕಿ ಕೊಡ್ತೀನಿ ಮಕ್ಕಳಿಗೆ. ಸಕ್ಕರೆ ಬೆಲ್ಲ ಎಲ್ಲ ಕಮ್ಮಿ. ರೊಟ್ಟಿ ಕಡುಬು ಎಲ್ಲ ತಿನ್ನೋದಾದರೆ ಜೇನುತುಪ್ಪನ ತಿಂತಾರೆ. ನೋಡಿ, ಈ ಥರ ಉಂಡೆಗಳಾಗಿ ಎಲ್ಲ ನಾನು ರೆಡಿ ಮಾಡ್ಕೊಳ್ತೀನಿ. ಈ ರೀತಿ ಉಂಡೆ ರೆಡಿ ಮಾಡಿಕೊಂಡು ಸೌದೆ ಒಲೆಯಲ್ಲೇ ಬೇಯಿಸ್ತೀನಿ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಹಳ್ಳಿಲಿ ಎಲ್ಲ ತುಂಬಾ ಜನ ಸೌದೆನೇ ಉಪಯೋಗಿಸೋದು, ಗ್ಯಾಸ್ ಎಲ್ಲ ಕಮ್ಮಿ. ಕೆಲವೊಂದು ಅಡುಗೆಗಳಿಗೆ ಫಾಸ್ಟಾಗಿ ಆಗಬೇಕು ಅಂದರೆ ಮಾತ್ರ ಗ್ಯಾಸ್ನ ಉಪಯೋಗಿಸ್ಕೊಳ್ತೀವಿ. ಈ ರೀತಿಯಾಗಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡು ಸೌದೆ ಒಲೆಯಲ್ಲಿ ಬೇಯಿಸಿ ತಿಂತೀವಿ. ಇವತ್ತು ನಮ್ಮ ಮನೇಲಿ ನಾನು ಈ ರೊಟ್ಟಿಗೆ ಬೆಂಡೆಕಾಯಿ ಪಲ್ಯನ ಮಾಡಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಪಲ್ಯ ಚಪಾತಿಗೆ ಹಾಗೆ ರೊಟ್ಟಿಗೆ ತುಂಬಾ ಚೆಂದ. ನೋಡಿ, ಇವಾಗ ನಾನು ಎಲ್ಲ ಉಂಡೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸೋದಕ್ಕೂ ರೆಡಿ ಮಾಡ್ಕೊಳ್ತೀನಿ. ಮಕ್ಕಳಿಗೆ ಸ್ಕೂಲ್ಗೆ ಸಹ ಲೇಟ್ ಆಗ್ತಾಯಿದೆ, ಹಾಗಾಗಿ ಬೇಗ ಬೇಗ ಉಂಡೆಗಳನ್ನು ಮಾಡೋಣ ಅಂತ ರೆಡಿ ಮಾಡಿ ತಂದಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಫಾಸ್ಟಾಗಿ ಮಾಡ್ತೀನಿ. ನಾನು ಸೌದೆ ಒಲೆ ಉಪಯೋಗಿಸ್ತಾ ಇದ್ದೀನಿ, ಹಾಗಾಗಿ ಬೆಂಕಿನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಇಲ್ಲಿ ರೊಟ್ಟಿ ಮಿಷನ್ನಲ್ಲಿ ಒಲೆ ಮೇಲೆ ಹಂಚನ್ನು ಕಾಯಕ್ಕಿಟ್ಟಿದ್ದೀನಿ. ರೊಟ್ಟಿ ಮಿಷನ್ನಲ್ಲಿ ರೊಟ್ಟಿ ಒತ್ತಿ ರೆಡಿ ಮಾಡ್ಕೊಳ್ತೀನಿ.
ಮಕ್ಕಳಿಗೆಲ್ಲ ಮೇಲ್ಗಡೆ ಮಾತ್ರ ಬೇಯಿಸಿ ಕೊಡ್ತೀನಿ, ಕೆಳಗಡೆ ಕೆಂಡದಲ್ಲಿ ಬೇಯಿಸಲ್ಲ. ಅವರು ಕೆಂಡದಲ್ಲಿ ಬೇಯಿಸಿದ್ರೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಅದಕ್ಕೋಸ್ಕರ ಈ ರೀತಿ ಮೇಲ್ಗಡೆ ಬೇಯಿಸಿ ಅವ್ರಿಗೆ ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ತೆಳುವಾಗಿ ಬಂದಿದೆ, ಎಷ್ಟು ನೀಟಾಗಿ ಬಂದಿದೆ ಅಕ್ಕಿ ರೊಟ್ಟಿ. ನಮ್ಮನೆ ಮಕ್ಕಳಿಗಂತೂ ತುಂಬಾ ಇಷ್ಟ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಪೂರ್ತಿಯಾಗಿ ನೋಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ಎರಡೂ ಸೈಡು ಆ ರೀತಿ ಮಾಡಿ ಬೇಯಿಸ್ಕೋಬೇಕು, ಆವಾಗ ತುಂಬ ಚೆನ್ನಾಗಾಗುತ್ತೆ. ಹಂಚು ಚೆನ್ನಾಗಿ ಕಾದಿದ್ರೆ ರೊಟ್ಟಿಗಳು ಉಬ್ಬಿ ಬರುತ್ತೆ. ನೋಡಿ ಒಂದೊಂದೇ ಉಂಡೆನ ಇಟ್ಬಿಟ್ಟು ನಾನು ಫ್ರೆಶ್ ಮಾಡಿ ಇಟ್ಕೊಳ್ತೀನಿ. ತುಂಬ ನೀಟಾಗಿ ಬರ್ತಾಯಿದೆ. ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗೂ ಆಗುತ್ತೆ. ಗ್ಯಾಸಲ್ಲಿ ಸ್ವಲ್ಪ ಸುಟ್ಟು ಹೋಗುತ್ತೆ, ಸೌದೆ ಒಲೆಯಲ್ಲಿ ಸುಟ್ಟು ಹೋಗೋದಿಲ್ಲ. ನೋಡಿ ನಾನಿವಾಗ ಬೆಂಡೆಕಾಯಿ ಪಲ್ಯ ಸಹ ರೆಡಿ ಮಾಡಿಟ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಬೆಂಡೆಕಾಯಿ ಪಲ್ಯ ಹಾಗೆ ರೊಟ್ಟಿ ಒಬ್ಬಳಿಗೆ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಹಾಗೆ ಇನ್ನೊಬ್ಬಳು ಸಹ ನನಗೆ ಅಮ್ಮ ಬೆಂಡೆಕಾಯಿ ಬೇಡ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಯಿದ್ಲು. ಅವಳು ಬಾಳೆಹಣ್ಣು ರೊಟ್ಟಿನ ತಿಂತಾಳೆ. ಅವಳಿಗೆ ತುಂಬಾ ಬಾಳೆಹಣ್ಣು ರೊಟ್ಟಿ ತಿನ್ನೋದು ಅಂದರೆ ಅವಳಿಗೆ ತುಂಬ ಇಷ್ಟ. ಇಲ್ಲ ಅಂದರೆ ಅವಳಿಗೆ ಜೇನುತುಪ್ಪ ಮತ್ತು ರೊಟ್ಟಿ ಇರಬೇಕು. ಬಾಳೆಹಣ್ಣನ್ನು ನಾನು ರೌಂಡಾಗಿ ಕಟ್ ಮಾಡಿ ಅದಕ್ಕೆ ರೊಟ್ಟಿನೂ ಸಹ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕೊಟ್ಟರೆ ಅವಳು ತಿಂತಾಳೆ. ಇವಿಷ್ಟೇ ಆದರೆ ಲೈಕ್ ಮಾಡಿ.